ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ರೆಸೆಂಟಾಗಿ ನಾವು ಕುಪ್ಪಂ ರೈಲ್ವೆ ಸ್ಟೇಷನ್ ಆಚೆ ಇದ್ದೀವಿ. ನೋಡ್ತಾ ಇದ್ರೆ ನೋಡಿ, ಇದೆಲ್ಲ ಕುಪ್ಪಂ ರೈಲ್ವೆ ಸ್ಟೇಷನ್ ಆಚೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಸ್ಟೇಷನ್ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಒಳಗಡೆ ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ. ಒಳಗಡೆ ಬಂದ ತಕ್ಷಣ ಅಲ್ಲಿ ನಿಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ನಿಮಗೆ ಟಿಕೆಟ್ ಮಿಷಿನ್ ಕೂಡ ಅವೈಲೇಬಲ್ ಇರುತ್ತೆ. ನಾನು ಟಿಕೆಟ್ ತೊಗೊಂಡೆ ಕುಪ್ಪಂನಿಂದ KSR ಬೆಂಗಳೂರವರು 25 ರೂಪೀಸ್ ಚಾರ್ಜ್ ಮಾಡಿದರು. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಒಂದನೇ ಪ್ಲಾಟ್ಫಾರ್ಮಲ್ಲಿ ನಮ್ಮ ಟ್ರೈನ್ ರೆಡಿ ಆಗಿದೆ. ಮೆಮೊ ಟ್ರೈನ್ ನೋಡಿ. ನಾನು ಜ್ಯೂಸ್ ಬಾಟ್ಲು ಅಂತ ತೊಗೊಂಡೆ, ತುಂಬ ಬಿಸಿಲಿದೆ, ಅದಕ್ಕೋಸ್ಕರ ಮೌಂಟೇನ್ ಡ್ಯೂ ಅಂತ ತೊಗೊಂಡೆ. ನೋಡಿ, ಅಲ್ಲೊಂದು ಟ್ರೈನ್ ಬರ್ತಾ ಇದೆ ನೋಡಿ. ಆ ಟ್ರೈನ್ ಬಂದುಬಿಟ್ಟು ಸಂಘಮಿತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಅಂದರೆ ದಾನಾಪುರಿಂದ SMBT ಬೆಂಗಳೂರು ಅಂತ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟು. ಆಲ್ಮೋಸ್ಟ್ 20 ಮಿನಿಟ್ಸ್ ಡಿಲೇಯಲ್ಲಿ ಬರ್ತಿದೆ ಆ ಟ್ರೈನು. ಗ್ಯಾಸ್ 7 ಲೋಕೋಮೋಟಿವ್. ಆ ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂದರೆ ತುಂಬ ಇದಿರಬೇಕು. ಯಾಕಂದರೆ ಆ ಟ್ರೈನ್ ಜರ್ನಿ ಆ ಥರ ಇರುತ್ತೆ, ಲಾಂಗ್ ಜರ್ನಿ. ತುಂಬ ಜನರು ಆ ಟ್ರೈನಲ್ಲಿ ಟ್ರಾವೆಲ್ ಮಾಡಿರೋರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಆ ಟ್ರೈನ್ ಜರ್ನಿ ಮಾಡಿರೋದು ಮಾತ್ರ ಅದು ಗೊತ್ತಿರೋದು ಎಷ್ಟು ಇದು ಅಂತ. ನೀವು AC ಬುಕ್ ಮಾಡಿಕೊಂಡ್ರು ಜನರಲ್ ಥರ ಬರ್ತಾರೆ ಜನರು, ಆ ಥರ ಇರುತ್ತೆ ಪೊಸಿಷನ್ ಅದರಲ್ಲಿ. ದಯವಿಟ್ಟು ಯಾರಾದರೂ ವೀಡಿಯೋದ ಆ ಟ್ರೈನಲ್ಲಿ ಯಾರಾದರೂ ಹೋಗಿದ್ದರೆ ನನ್ನ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಮ್ಮ ಟ್ರೈನು ಹೊರಡೋಕ್ಕೆ ರೆಡಿ ಇದೆ. ಬಟ್ ಇನ್ನೊಂದು ಟ್ರೈನ್ ಬಂತು, ಆ ಟ್ರೈನ್ ಅಲ್ಲಿ ಬರ್ತಾಯಿದೆ ನೋಡಿ. ಅದು ಬಂದುಬಿಟ್ಟು MGR ಚೆನ್ನೈ ಸೆಂಟ್ರಲಿಂದ ಶಿರಡಿಗೆ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್ ಸಾಯಿನಗರ್ ಶಿರಡಿ. ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಬುಧವಾರ. ಅದು ಬಂದುಬಿಟ್ಟು ಬುಧವಾರ ಇರೋದು. ಪ್ರತಿ ಬುಧವಾರ ಅದು MGR ಚೆನ್ನೈ ಸೆಂಟ್ರಲಿಂದ ಶಿರಡಿಗೆ ಹೋಗುತ್ತೆ. ಅದ್ರಿಗೂ ರೇಕ್ ಶೇರ್ ಇದೆ. MGR ಚೆನ್ನೈ ಸೆಂಟ್ರಲಿಂದ ನಾಗರ್ಸಲ್ಲಿ ಹೋಗುವಂತಹ ಟ್ರೈನ್ಗೆ ರೇಕ್ ಶೇರ್ ಇದೆ ಆ ಟ್ರೈನ್ಗೆ. ಅದು ಬಂದುಬಿಟ್ಟು 2ನೇ ಪ್ಲಾಟ್ಫಾರ್ಮ್ ನಮಗೆ ಬಂದಿದೆ ಕುಪ್ಪಂ ರೈಲ್ವೆ ಸ್ಟೇಷನಲ್ಲಿ. ನಮ್ಮ ಟ್ರೈನ್ ಹೊರಡೋದು ಕುಪ್ಪಂ ರೈಲ್ವೆ ಸ್ಟೇಷನಿಂದ ಮಧ್ಯಾಹ್ನ 2:50 ನೋಡೋಣ ಯಾವ ಟೈಮ್ಗೆ ಟ್ರೈನ್ ಹೊರಡುತ್ತಂತ. ನೋಡೋ, ಅದು ಕೂಡ LHB ಕೋಚಸ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಟ್ರೈನು ಚೆನ್ನಾಗಿದೆ. ಆ ಟ್ರೈನಲ್ಲಿ ಏನಾದರೂ ಯಾರೋ ಟ್ರಾವೆಲ್ ಮಾಡಿದ್ರೆ ತಿಳಿಸಿ. ನೋಡಿ, 2:54 ಆಗಿದೆ. ನಮ್ಮ ಟ್ರೈನ್ ಹೊರಟಿದೆ 4 ನಿಮಿಷ ಲೇಟಾಗಿ ಕುಪ್ಪಂ ರೈಲ್ವೆ ಸ್ಟೇಷನಿಂದ. ಕುಪ್ಪಂ ಅನ್ನೋದೇನೆಂದರೆ ಆಂಧ್ರ ಪ್ರದೇಶದಲ್ಲಿ ಲೊಕೇಟ್ ಆಗುತ್ತೆ ಇದು. ಬಾಯ್ ಕುಪ್ಪಂ ರೈಲ್ವೆ ಸ್ಟೇಷನ್ ಕೋಡ್ ಬಂದು KTN. ಕುಪ್ಪಂ ಕಡೆಯಿಂದ ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು వీడియోన లైక్ ಮಾಡಿ, ఛానల్ని సబ్స్క్రైబ్ ಮಾಡ್ಕೊಳ್ಳಿ. కుప్పం నుంచి ఎవరైనా నా వీడియోని ఫస్ట్ టైం చూస్తుంటే దయచేసి నా వీడియోని లైక్ చేయండి, అలాగే ఛానల్ని సబ్స్క్రైబ్ చేయండి ఫ్రెండ్స్. అలాగే మీకు ఏదైనా ఆంధ్రప్రదేశ్లో ఏమైనా ట్రైన్ వీడియో చేయాలి అని మీకు కావాలంటే నాకు కమెంట్ సెక్షన్లో కమెంట్ పెట్టండి. నేను ఆ వీడియోస్ని చేయడానికి ట్రై చేస్తాను ఫ్రెండ్స్. ಓಕೆ, ನಮ್ಮ ಟ್ರೈನ್ ಇವಾಗ ಹೊರಟಿದೆ ನೋಡಿ. KTN ಕುಪ್ಪಂ ರೈಲ್ವೆ ಸ್ಟೇಷನಿಂದ ಕುಪ್ಪಂ. ನಾನು ಇವತ್ತು GoPro ಕ್ಯಾಮ್ರಾದಲ್ಲಿ ಇವತ್ತಿಂದ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನೋಡಿ, ಒಳಗಡೆ ಸೀಟ್ ಎಷ್ಟು ಖಾಲಿ ಇದೆ ಅಂದರೆ 2:2 ಸೀಟ್ ಇರೋದು. ತುಂಬ ಖಾಲಿ ಇದೆ ನೋಡಿ. ಒಂದು ಟ್ರೈನ್ ಹೋಗ್ತಿದೆ MGR ಚೆನ್ನೈ ಸೆಂಟ್ರಲಿಂದ ಚೆನ್ನೈ ಹೋಗುವಂತಹ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್. ಇವಾಗ ತಾನೇ ಗುಡಿಪಲ್ಲಿ ಔಟ್ರಲ್ಲಿ ಕ್ರಾಸ್ ಆಯಿತು. ನಮ್ಮ ಟ್ರೈನ್ ಬಂದಿದೆ ನೋಡಿ ಗುಡಿಪಲ್ಲಿ ರೈಲ್ವೆ ಸ್ಟೇಷನ್, ಫಸ್ಟ್ ಸ್ಟೇಷನ್. ಕುಪ್ಪಂ ಬಿಟ್ಟ ಮೇಲೆ ಫಸ್ಟ್ ಸ್ಟೇಷನ್ ಇದು ಬಂದು ಆಂಧ್ರ ಪ್ರದೇಶಲ್ಲೂ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಸ್ಟಾಪ್ ಇರೋದು ಕಾಮಸಮುದ್ರಮಲ್ಲಿ. ಗುಡಿಪಲ್ಲಿಯಿಂದ ನಮ್ಮ ಟ್ರೈನ್ ಹೊರಟಿದೆ. ಗುಡಿಪಲ್ಲಿಯಿಂದ ಯಾರಾದರೂ ವೀಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಏನಂದರೆ ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲೇ ಬರೋದು ಇದು. ತುಂಬ ಜನರಿಗೆ ಕನ್ನಡ ಕೂಡ ಗೊತ್ತಿರುತ್ತೆ ಇಲ್ಲಿ ಇರೋರೆಲ್ಲ. ನಮ್ಮ ಟ್ರೈನು ಆಂಧ್ರ ಪ್ರದೇಶದಿಂದ ಕರ್ನಾಟಕವರೆಗೂ ಟ್ರಾವೆಲ್ ಮಾಡುತ್ತೆ. ನೋಡಿ, ಅಲ್ಲೊಂದು ಟ್ರೈನ್ ಬರ್ತಿದೆ ನೋಡಿ. ಟ್ರೈನ್ ಬಂದುಬಿಟ್ಟು ಗುವಾಹಟಿಯಿಂದ SMBT ಹೋಗುವಂತಹ ಎಕ್ಸ್ಪ್ರೆಸ್ ಇದು. ಈ ಟ್ರೈನಲ್ಲಿ ಜರ್ನಿ ತುಂಬ ಜನ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಓವರ್ಟೇಕ್ ಮಾಡ್ತಿದೆ ಬಿಸನಾಥಂ ರೈಲ್ವೆ ಸ್ಟೇಷನಲ್ಲಿ. ಇದು ಬಂದುಬಿಟ್ಟು ಬಿಸನಾಥಂ. ನಮ್ಮ ಟ್ರೈನ್ ಬಂದಿದೆ ಕಾಮಸಮುದ್ರಂ ರೈಲ್ವೆ ಸ್ಟೇಷನ್ಗೆ ಬಂತು. ಮತ್ತು ಹೊರಟರು ತುಂಬ ಜನ ಹತ್ಕೊಂಡ್ರು. ಕಾಮಸಮುದ್ರಂ ಇದು ಬಂದುಬಿಟ್ಟು ಕರ್ನಾಟಕದಲ್ಲಿ ಫಸ್ಟ್ ಸ್ಟಾಪ್ ಅಲ್ಲ, 2ನೇ ಸ್ಟಾಪ್ ಇದು. ಬಿಸ್ನಾಥಂ ಆದಮೇಲೆ 2ನೇ ಸ್ಟಾಪ್. ಕಾಮಸಮುದ್ರಂ ಕಡೆಯಿಂದ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಮಸಮುದ್ರದಿಂದ ಹೊರಟಿರೋ ನಮ್ಮ ಟ್ರೈನ್ ಮತ್ತೆ ಸ್ಟಾಪ್ ಇರೋದು ಬಂಗಾರಪೇಟೆ ಜಂಕ್ಷನ್ಗೆ. ನಮ್ಮ ಟ್ರೈನ್ ಹೋಗ್ತಿರೋ ನೋಡಿ. ಟ್ರೈನ್ 4 ಬಸ್ ಮಾಡಿ ಆ ಟ್ರೈನ್ ಬಂದುಬಿಟ್ಟು ಎಕ್ಸ್ಪ್ರೆಸ್ KSR ಬೆಂಗಳೂರಿಂದ ಕೊಯಮತ್ತೂರು ಅಂತ ಎಕ್ಸ್ಪ್ರೆಸ್. ಇವತ್ತು ತಾನೇ
ಯಾರೋ ಒಂದು ಸ್ಟೇಷನ್ ಔಟ್ರಲ್ಲಿ ಅಂದರೆ ಬಂಗಾರಪೇಟೆ ಔಟ್ರಲ್ಲಿ ಕ್ರಾಸ್ ಆಯಿತು, ಅಲ್ಲಿ ಬಂತಾರೆ ನೋಡಿ ಒಂದು ಜಂಕ್ಷನ್ ಏನು ಅಲ್ಲೇನು ಬಂದುಬಿಟ್ಟು ಮಾರಿಕುಪ್ಪಮಿಂದ ಬರೋವಂಥ ಲೈನ್, ಮಾರಿಕುಪ್ಪಂ ಚಾಂಪಿಯನ್ ಊರಿಗೆ ಹತ್ತು ಕಡೆಯಿಂದ ಬರೋಂಥ ಲೈನ್, ಅದು ಬಂದುಬಿಟ್ಟು ನಮ್ಗೆ ಬಂಗಾರಪೇಟೆಯಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ. ನಮ್ಮ ಟ್ರೈನ್ ಬಂದಿದ್ದ ಬಂಗಾರಪೇಟೆ ಜಂಕ್ಷನ್ಗೆ ಬಂತು, ಮತ್ತು ನಮ್ಮ ಟ್ರೈನ್ ಹೊರಟಿದೆ ಬಂಗಾರಪೇಟೆ ಸ್ಟೇಷನಿಂದ. ತುಂಬ ಜನ ಹತ್ಕೊಂಡ್ರು, ಇಲ್ಲಿ ಫುಲ್ ರಶ್ ಆಗಿದೆ ಟ್ರೈನು. ಬಂಗಾರಪೇಟೆಯಿಂದ ಕಡೆಯಿಂದ ನಮ್ಮ ವೀಡಿಯೋನ ಯಾರು ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರ ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಬಂಗಾರಪೇಟೆ ಸ್ಟೇಷನ್ ಕೋಡ್ ಬಂತು BWT ಬಂಗಾರಪೇಟೆ. ನೆಕ್ಸ್ಟ್ ನಮ್ಮ ಸ್ಟೇಷನ್ಗೆ ಸ್ಟಾರ್ಟ್ ಇರೋದು ಲೋಕಲ್, ಅದೊಂದು ಟ್ರೈನ್ ಕ್ರಾಸ್ ಆಯ್ತಿದ್ದು ಯಾವುದಂತ ಗೆಸ್ ಮಾಡಿ ನೋಡೋಣ. ಇದು ಬಂದುಬಿಟ್ಟು ಗಂಗಾನಗರಿಂದ ತಿರುಚಿರಾಪಲ್ಲಿ ಹೋಗುತ್ತೆ ಅಮೃತಸರ್ ಎಕ್ಸ್ಪ್ರೆಸ್. ನಮ್ಮ ಟ್ರೈನು ನಾಲ್ಕು ಎಂಟ್ರೆನ್ಸಲ್ಲಿದೆ. ಇವಾಗ ಒಂದು ಟ್ರೈನ್ ಹೋಗ್ತಾರೆ ನೋಡಿ, ಅದು ಬಂದುಬಿಟ್ಟು ವೈಟ್ಫೀಲ್ಡಿಂದ ಮಾರಿಕುಪ್ಪಂ ಅಂತ ಮೆಮು ಎಕ್ಸ್ಪ್ರೆಸ್. ನಾನು ಟೇಕಲ್ಲೂ ಎಲ್ಲೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಆದ ಕಾರಣ ಮೈನ್ ಸ್ಟೇಷನಲ್ಲಿ ಮಾತ್ರ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಯಾಕಂದರೆ ವೀಡಿಯೋ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಮೈನ್ ಮಾತ್ರ ನಿಮಗೆ ತೋರಿಸ್ತಾರೆ ನೋಡಿ. ಮಾಲೂರು ಎಂಟ್ರೆನ್ಸ್ ಆಯಿತು ನಮ್ಮ ಟ್ರೈನು. ವೆಲ್ಕಮ್ ಟು ಮಾಲೂರು ಕಡೆಯಿಂದ ನಾನು ವೀಡಿಯೋನ ಯಾರಾದರೂ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರನೇ ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಮಾಲೂರಿಂದ ನಮ್ಮ ಟ್ರೈನ್ ಹೊರಟಿದೆ ನೋಡಿ. ಮಾಲೂರು ಸ್ಟೇಷನ್ ಆಚೆ ಎಷ್ಟು ಚೆನ್ನಾಗಿದೆ ಅಂತ ಊರು ನೋಡಿ. ಮಾಲೂರಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ದೇವನಗೊಂದಿ ಕಡೆಗೆ. ನಮ್ಮ ಟ್ರೈನ್ಗೆ ಇವಾಗ ಒಂದು ಟ್ರೈನ್ ಕ್ರಾಸ್ ಆಗುತ್ತೆ, ಅದು ಬಂದುಬಿಟ್ಟು KSR ಬೆಂಗಳೂರಿಂದ ಎಮ್ಜರ್ ಚೆನ್ನೈ ಸೆಂಟ್ರಲ್ ಮತ್ತು ಬೃಂದಾವನ್ ಎಕ್ಸ್ಪ್ರೆಸ್ ಚಕ್ಪಾತ್ರಲ್ಲೂ ಬರುತ್ತೆ ನಮ್ಮ ಟ್ರೈನ್. ಇವಾಗ ನಮ್ಮ ಕ್ರಾಸಿಂಗ್ ಆಗುತ್ತೆ, ಅಲ್ಲಿ ನಾವು ಬರ್ತಾಯಿದೆ ನೋಡಿ. RAP 7 ಲೋಕೋಮೋಟಿವ್ ಬೃಂದಾವನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಇವಾಗ ದೇವನಗೊಂದಿ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ ನೋಡಿ. ಇನ್ನೊಂದು ಟ್ರೈನ್ ಹೋಗ್ತದೆ ನೋಡಿ, ಇದು ಬಂದುಬಿಟ್ಟು ಹುಬ್ಳಿಯಿಂದ ತಿರುವನಂತಪುರಂ ಸೆಂಟ್ರಲ್ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್. ದೇವನಗೊಂದಿ ಔಟ್ಸೈಡಲ್ಲಿ ನಮಗೆ ಕ್ರಾಸ್ ಆಯಿತು, ಅದು LSB ಕೋಚಸ್ಗೆ ಅಪ್ಡೇಟ್ ಮಾಡಿದ್ದಾನೆ. ನಮ್ಮ ಟ್ರೈನು ದೇವನಗೊಂದಿಗೆ ಬಂತು, ಮತ್ತು ಅಲ್ಲಿಂದ ಡಿಪಾರ್ಚರ್ ಆಗಿ ಹೊರಟಿದೆ ಮುಂದೆ ವೈಟ್ಫೀಲ್ಡ್ ಕಡೆಗೆ. ದೇವನಗೊಂದಿ ಕಡೆಯಿಂದ ಯಾರಾದರೂ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದೇವನಗೊಂದಿ ಸ್ಟೇಷನ್ ನೆಕ್ಸ್ಟ್ ಬಂದುಬಿಟ್ಟು ವೈಟ್ಫೀಲ್ಡ್ ನಮಗೆ ಈ ಟ್ರೈನ್ಗೆ ಸ್ಟಾಪ್ ಇರೋದು ನೋಡಿ. ಸ್ಟೇಷನ್ ಯಾವ ಥರ ಇದೆ ಅಂತ. ನಮ್ಮ ಟ್ರೈನ್ ಬಂದಿದ್ದೆ ನೋಡಿ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನ್ಗೆ. ವೈಟ್ಫೀಲ್ಡ್ ಸ್ಟೇಷನ್ಗೆ ಬಂತು, ತುಂಬ ಜನ ಬೋರ್ಡ್ ಮಾಡಿದ್ರು, ಮತ್ತು ಹೊರಟಿದೆ ನಮ್ಮ ಟ್ರೈನು ವೈಟ್ಫೀಲ್ಡಿಂದ. ಸ್ಟೇಷನ್ ಕೋಡ್ ಬಂದು WFT. ನಮ್ಮ ಟ್ರೈನ್ಗೆ ಎಲ್ಲ ಅಲ್ಲಿ ಎಲ್ಲೂ ಸ್ಟಾಪ್ ಇದೆ, ಬಟ್ ನಾನು ಮೈನ್ ಮಾತ್ರ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮ್ಮ ಟ್ರೈನ್ ನೆಕ್ಸ್ಟ್ ಸ್ಟಾಪ್ ಇರೋದು ಊರಿಯಲ್ಲಿ. ಯಾವುದೋ ಒಂದು ವ್ಯಾಗ್ನೈನ್ ಲೋಕೋಮೋಟಿವ್ ಇರುತ್ತೆ, ಆಪೋಸಿಟಲ್ಲಿ ಯಾವ ಟ್ರೈನ್ ಕಾಣಿಸ್ತಿದೆ ನೋಡೋಣ ಯಾವ ಟ್ರೈನ್ ಬರ್ತಾಯಿದೆ ಅಂತ. RAP 7 ಲೋಕೋಮೋಟಿವ್ ಇದು ಬಂದುಬಿಟ್ಟು ಯಶವಂತಪುರಿಂದ ಯಾವುದೋ ಶತಾಬ್ದಿ ಎಕ್ಸ್ಪ್ರೆಸ್ ಬರುತ್ತಿದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಯಾವುದು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ಆಮೇಲೆ. ನಮ್ಮ ಟ್ರೈನ್ ಬಂದಿದೆ ನೋಡಿ KR ಪುರಂ ರೈಲ್ವೆ ಸ್ಟೇಷನ್ಗೆ. ಊಡಿಯಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ, ರಶ್ ಇತ್ತು. KR ಪುರಂಗೆ ನಮ್ಮ ಟ್ರೈನ್ ಬಂದಿದೆ, ಮತ್ತು ಕೃಷ್ಣರಾಜಪುರ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನು ಹೊರಟಿದೆ ಫ್ರೆಂಡ್ಸ್ ನೋಡಿ. ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಕೋಡ್ ಬಂದು KJM. ಆಲ್ಮೋಸ್ಟ್ ನಾವು 5 ಮಿನಿಟ್ಸ್ ಡಿಲೇಯಲ್ಲಿ ಇದ್ದೀವಿ, ನೋಡೋಣ ಎಷ್ಟು ಗಂಟೆಗೆ ನೆಕ್ಸ್ಟಕ್ಕೆ ರೀಚ್ ಆಗುತ್ತೆ ಅಂತ. ನಮ್ಮ ಟ್ರೈನು ಹೊರಟಿದೆ ನೋಡಿ. ನಿಮಗೆ ಅಲ್ಲೊಂದು ರೈಟ್ ಸೈಡ್ ಒಂದು ಜಂಕ್ಷನ್ ಥರ ಕಾಣಿಸ್ತಿದೆ ನೋಡಿ. ಆ ಟ್ರ್ಯಾಕ್ ಬಂದುಬಿಟ್ಟು SMET ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋದು. ನಾವು ಇವಾಗ ಬೈಯಪ್ಪನಹಳ್ಳಿ ಔಟ್ರಲ್ಲಿ ಇದ್ದೀವಿ. ಹತ್ತು ಕಡೆ ಹೋಗ್ತಾ ಇರೋಂಥ ರೂಟ್ ಬಂದುಬಿಟ್ಟು SMET ರೈಲ್ವೆ ಸ್ಟೇಷನ್ಗೆ ಹೋಗೋಂಥ ರೂಟ್ ಅದು. ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸ್ ಬೈಯಪ್ಪನಹಳ್ಳಿ ಕಡೆಗೆ. ನಮ್ಮ ಟ್ರೈನ್ ಒಂದು ಕ್ರಾಸಿಂಗ್ ಆಗ್ತಾ ನೋಡಿ, ಇದು ಬಂದುಬಿಟ್ಟು RAP 7 ಲೋಕೋಮೋಟಿವ್. ಈ ಟ್ರೈನ್ ಬಂದುಬಿಟ್ಟು ಕೊಯಂಬತ್ತೂರಿಂದ ಮುಂಬೈ ಲೋಕಮಾನ್ಯ ತಿಲಕ್ ಟರ್ಮಿನಲ್ ಹೋಗುವಂಥ ಟ್ರೈನು. ವಯಾ ಬಂದುಬಿಟ್ಟು ನಿಮಗೆ ಯಲಹಂಕ ಹಿಂದೂಪುರ ಮೇಲೆ ಹೋಗುತ್ತೆ, ಬಟ್ ಅದು ಯಲಹಂಕ ಎಲ್ಲೂ ಸ್ಟಾಪ್ ಇಲ್ಲ. ಕಂಟ್ರೋಲ್ಮೆಂಟ್ ಬಿಟ್ಟ ಮೇಲೆ ಸ್ಟಾಪ್ ಇರೋದು ಗೌರಿಬಿದನೂರಲ್ಲೇ ಆ ಟ್ರೈನ್ಗೆ. ಆ ಟ್ರೈನ್ ನೀವು ಯಾರಾದರೂ ಟ್ರಾವೆಲ್ ಮಾಡಿದರೆ ಆ ಟ್ರೈನಲ್ಲಿ ನನಗೆ ಕಮೆಂಟ್ ಮಾಡ್ತಾ ತಿಳಿಸಿ ಫ್ರೆಂಡ್ಸ್. ಅದು
ಕಂಟ್ರೋಲ್ಮೆಂಟಲ್ಲಿ ನಮ್ಮ ಟ್ರೈನ್ ಎಂಟ್ರಿ ಆಗಿದೆ. ನೀವು ಪಕ್ಕದಲ್ಲಿ ನೋಡ್ತಾ ಇರೋದಂದರೆ ಸಿದ್ದೇಶ್ವರ ಎಕ್ಸ್ಪ್ರೆಸ್ ಅಂದರೆ ಉದ್ಯಾನ ಎಕ್ಸ್ಪ್ರೆಸ್ಸು KSR ಬೆಂಗಳೂರಿಂದ ಮುಂಬೈ ಛತ್ರಪತಿ ಶಿವಾಜಿ ಟರ್ಮಿನಲ್ ಹೋಗುವಂಥ ಟ್ರೈನ್ ಅದು. ಮತ್ತು ನಿಮ್ಗೆ ಆಪೋಸಿಟ್ ಒಂದು ಟ್ರೈನ್ ಬರ್ತಿದೆ, ನೋಡಿಸ್ತೀನಿ ರೀ. ಆ ಟ್ರೈನ್ ಬಂದುಬಿಟ್ಟು ನಿಮಗೆ ನೋಡಿಸ್ತೀನಿ ನೋಡಿ. ನಿಮಗೆ ಒಂದು ಟ್ರೈನ್ ಬರ್ತಿದೆ ಆಪೋಸಿಟ್ಟು, ವ್ಯಾಪ್ 7 ಲೊಕೊಮೋಟಿವ್ ಮೈಸೂರಿಂದ ಕೊಚ್ಚುವಲ್ಲಿ ಹೋಗುವಂಥ ಆ ಟ್ರೈನ್ ಅದು. ಕಂಟ್ರೋಲ್ಮೆಂಟ್ ಔಟ್ರಲ್ಲಿ ನಮಗೆ ಕ್ರಾಸಿಂಗ್ ಆಗ್ತದೆ. ಆ ಟ್ರೈನಲ್ಲಿ ಯಾರಾದರೂ ಟ್ರಾವೆಲ್ ಮಾಡಿದರೆ ನನಗೆ ಕಮೆಂಟ್ ಮಾಡ್ಕೊಂಡು ತಿಳಿಸು ಥ್ಯಾಂಕ್ಸ್. ನಮಗೆ ಮತ್ತೆ ನೆಕ್ಸ್ಟು ಸ್ಟಾಪ್ ಇರೋದು ಬೆಂಗಳೂರು ಸಿಟಿಯಲ್ಲಿ ಅಂದರೆ KSR ಬೆಂಗಳೂರಲ್ಲಿ. ನಾವು ತುಂಬ ಹತ್ತಿರ ಇದ್ದೇವೆ ಮೆಜೆಸ್ಟಿಕ್ಗೆ. ನಮ್ಮ ಟ್ರೈನ್ ಇವಾಗ ಮೆಜೆಸ್ಟಿಕ್ ಔಟ್ರಲ್ಲಿದೆ. ಅಪ್ಗ್ರೇಡ್ ಮಾಡಿದ್ದಾರೆ, ಟ್ರೈನ್ ಚೆನ್ನಾಗಿದೆ ಫೀಚರ್ಸ್ ನೋಡಿ. ಬೆಂಗಳೂರು ಸಿಟಿ ಔಟ್ರಲ್ಲಿದೆ ನಮ್ಮ ಟ್ರೈನು. ಎಂಟ್ರಿ ಆಗ್ತಿದೆ ಸ್ಟೇಷನ್ ಒಳಗಡೆಗೆ ಕರೆಕ್ಟಾಗಿ ಆನ್ ಟೈಮ್. ನಮ್ಮ ಟ್ರೈನು 5 ಗಂಟೆ 20 ನಿಮಿಷ ಆನ್ ಟೈಮ್ ರೀಚ್ ಆಗ್ತಾರೆ KSR ಬೆಂಗಳೂರು ಸ್ಟೇಷನ್ ಒಳಗಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಿದೆ ಸ್ಲೋ ಆಗಿ. ನಿಮಗೆ ರೈಟ್ ಸೈಡ್ ಕಾಣಿಸ್ತಾ ಇದೆ ನೋಡಿ. ಈ ಟ್ರೈನ್ ಬಂದುಬಿಟ್ಟು ಕರ್ನಾಟಕ ಎಕ್ಸ್ಪ್ರೆಸ್ KK ಎಕ್ಸ್ಪ್ರೆಸ್ ಅಂತ ಕರೀತಾರಲ್ಲ, ಅದೇ ಟ್ರೈನ್ KSR ಬೆಂಗಳೂರಿಂದ ನೋಡಿ.